ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸಾಕು ಎಲ್ಲೆಡೆಯೂ ಕೂಡ ಸುಗ್ಗಿ ಸಂಭ್ರಮ ಮನೆ ಮಾಡುತ್ತೆ. ಆದರೆ ಇತಿಹಾಸ ಪ್ರಸಿದ್ಧ ಪ್ರವಾಸಿ ಸ್ಥಳದಲ್ಲಿ ಈ ಬಾರಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲ್ಕುರ್ಕಿ ಗ್ರಾಮದ ಬಳಿ ತಲೆ ಎತ್ತಿ ನಿಂತಿರುವಂತಹ ಈ ಬೃಹತ್ ಆದಿಯೋಗಿ ನಿತ್ಯ ಸಾವಿರಾರು ಜನರನ್ನ ಸೆಳೆಯೋ ಈ ತಾಣದಲ್ಲಿ ಈಗ ಸಂಕ್ರಾಂತಿ ಸುಗ್ಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮದ ಬಳಿ ಇರುವಂತಹ ಈಶಾ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಗ್ರಾಮೋತ್ಸವ ಪ್ರವಾಸಿಗರಿಗೆ ಹಬ್ಬದೂಟದ ಸವಿಯನ್ನ ಉಣಬಡಿಸ್ತಾ ಇದೆ. ಆದಿಯೋಗಿಯ ದರ್ಶನಕ್ಕೆ ಬಂದವರಿಗೆ ಇಲ್ಲೀಗ ಡಬಲ್ ಧಮಾಕ. ಸಂಕ್ರಾಂತಿ ಪ್ರಯುಕ್ತ ಇಲ್ಲಿ ನಡೀತಾ ಇರುವಂತಹ ಬರೋಬ್ಬರಿ 5 ದಿನಗಳ ಅವರೇಕಾಯಿ ಮೇಳ ಹಾಗೂ ಫುಡ್ ಲವರ್ಸ್ ಪಾಲಿಗೆ ಇದು ಸ್ವರ್ಗ ಆಗಿದೆ. ಮೇಳದಲ್ಲಿ ಎತ್ತ ನೋಡಿದ್ರೂ ಕೂಡ ಬಗೆ ಬಗೆಯ ಅವರೇಕಾಯಿ ಖಾದ್ಯಗಳತೆ ದರ್ಬಾರ್ ನಡೀತಾ ಇದೆ. Thank you. ಈಶಾ ಫೌಂಡೇಶನ್ಗೆ ನಾನು ತುಂಬ ಸತಿ ಬಂದಿದ್ದೀನಿ. ನನಗೆ ತುಂಬ ಇಷ್ಟ ಜಾಗ ಇದು. ಇದೊಂಥರ ಮನೆ, ಇನ್ನೊಂದು ಮನೆ ಇರೋ ಥರ ನನಗೆ. ಸೊ ಇಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಒಂದು ಜಾತ್ರೆ ನಡೀತಾ ಇದೆ. ಇಲ್ಲಿ ಊಟ ಎಲ್ಲ ತುಂಬ ಹೆಲ್ದಿಯಾಗಿದೆ. ಅವರೆಕಾಳು ಇಂದ ಹಿಡಿದು ಅದೊಂದು ಮೇನ್ ಐಟಮ್ ಅಂತ ಇಟ್ಕೊಂಡು ಅದಕ್ಕೂ ತುಂಬ ವೆರೈಟಿ ಆಗಿ ಡಿಶಸ್ ಮಾಡಿದ್ದಾರೆ. ಒಂದೊಂದು ಟೇಸ್ಟು ತುಂಬ ಚೆನ್ನಾಗಿದೆ. ಇವತ್ತು ನಾವು ಒಂದು ಫ್ಯಾಮಿಲಿ ಜೊತೆಗೆ ಇಲ್ಲಿ ನಂದಿ ಹಿಲ್ಸ್ ಹೋಗಿದ್ವಿ ಬೆಳಗ್ಗೆ. ಹಾಗೆ ಇದು ಮೇಳ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹಿಂಗೆ ಬಂದ್ವಿ, ನೋಡಿದ್ವಿ. ಈ ಲೊಕೇಶನ್ ತುಂಬ ಇಷ್ಟ ಆಯ್ತು. ಮೇಯ್ನಾಗಿ ಈ ಲೊಕೇಶನ್ ತುಂಬ ಇಷ್ಟ ಆಯಿತು. ಈ ವಾತಾವರಣ ಅದು ಇದೆಲ್ಲ ತುಂಬ ಇಷ್ಟ ಆಯಿತು. ಈ ಅವರೆಕಾಳು ಮೇಳ ನಡೆಯೋದ್ರಿಂದ ನಾವು ಏನಂತಂದರೆ ಫಸ್ಟು ಒಂದು ಅಂಗಡಿಯಿಂದಲೂ ಶುರು ಮಾಡಿದ್ವಿ ಎಲ್ಲದನ್ನೂ ಟೇಸ್ಟ್ ಮಾಡ್ಕೊತ. ಹೊಟ್ಟೆ ತುಂಬಕ್ಕೋಸ್ಕರ ಅಂತಲ್ಲ, ಟೇಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಟೇಸ್ಟ್ ನೋಡೋಣ, ಆಮೇಲೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಿನ್ನೋಣ ಅಂತ. ಆಲ್ಮೋಸ್ಟ್ ಎಲ್ಲದೂ ಚೆನ್ನಾಗಿತ್ತು, ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಥ್ಯಾಂಕ್ ಯು. ಇವತ್ತು ನಾವು ಈ ಸ್ಟ್ಯಾಚು ನೋಡೋಕೆ ಬಂದಿದ್ದು. ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯ್ತು ಅವರೆಕಾಳು ಮೇಳ ಇದೆ ಅಂತ. ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದ್ದೀವಿ. ಗೋಬಿಯಿಂದ ಹಿಡಿದು ಕೋಡ್ಬಳೆಯಿಂದ ಹಿಡಿದು ಏನದು ಪಲಾವ್ವರೆಗೂ ಎಲ್ಲನೂ ಚೆನ್ನಾಗಿದೆ ಟೇಸ್ಟು. ಬಟ್ ನಮಗೆ ಇವಾಗ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾವು ಫ್ಯಾಮಿಲಿ ಜೊತೆ ನನ್ನ ಕಸಿನ್ಸ್ ಜೊತೆ ಬಂದಿರೋದ್ರಿಂದ ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಟೈಮಿಂಗ್ಸ್. ನಾನು ಆಲ್ಮೋಸ್ಟ್ ಗೋಬಿ, ಕೋಡ್ಬಳೆ, ಯಾವುದು ತವಾ ಫ್ರೈ, ಹೋಳಿಗೆ, ಆಮೇಲೆ ಗೋಲ್ಗಪ್ಪ, ದೋಸೆ, ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ಎಲ್ಲದು ಅವರೆಕಾಳು ಐಟಮ್ಸೇ ಇದೆ. ನಂಗೆ ಇಷ್ಟ ಆಯಿತು, ನಮ್ಮೆಲ್ಲರಿಗೂ ಇಷ್ಟ ಆಯಿತು.